ಹಲೋ ಮೈ ಡಿಯರ್ ಗಾಯ್ಸ್, ಇವತ್ತು ಇವತ್ತು ನಮ್ಮದು ವಾಕಿಂಗ್ 4ನೇ ದಿನ ಅಲ್ಲ, ಎಷ್ಟು 4th ಡೇ ಆಫ್ ಅವರ್ ವಾಕಿಂಗ್. ನಾವು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಜ್ಯುವೆಲ್ಸ್ ಆಫ್ ಮುಂಬೈ ಬರ್ತಾ ಇದೆ, ರೀಚ್ ಆಗ್ತಾ ಇದ್ದೀವಿ. ನಾವು ಪರ್ ಡೇ 3 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿ ಮನೆಗೆ ಹೋಗ್ತೀವಿ. ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ನೀವು ನಮ್ಮ ಜೊತೆ ಏನಾದರೂ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನನ್ನ ಪೇಜನ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತೋದು ಮರಿಬೇಡಿ. ಹಾಗೆ ನನ್ನೆಲ್ಲ ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆಮೇಲೆ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮನೆ ಊಟನೇ ಕಂಟಿನ್ಯೂ ಮಾಡಿ, ದಯವಿಟ್ಟು ಡಯಟ್ ಫುಡ್ಡಿಗೆ ಅಂತ ಹೋಗಬೇಡಿ, ಅನಾರೋಗ್ಯ ಆಗ್ತೀರಿ. ನೈಟ್ ಊಟನೂ ಕಂಪ್ಲೀಟ್ ಬಿಟ್ಬಿಡೋದು, ಅದು ತಪ್ಪು. ಸ್ವಲ್ಪ ಸಡನ್ನಾಗಿ ಅಷ್ಟು ಲಾಂಗ್ ಟೈಮಿಂದ ತಿನ್ಕೊಬಂದವರು ಸಡನ್ನಾಗಿ ಬಿಟ್ಟರೆ ವೀಕ್ನೆಸ್ ಆಗುತ್ತೆ, ಬೆಳಗ್ಗೆ ಮೂಡಿರಲ್ಲ. ಹಾಗಾಗಿ ದಯವಿಟ್ಟು ಸ್ವಲ್ಪನಾದರೂ ತಿನ್ನಿ. ಆಮೇಲೆ ಮೋಸ್ಟ್ ಪಾಲಕ್, ವೆಜಿಟೇಬಲ್ಸ್, ಗ್ರೀನ್ ವೆಜಿಟೇಬಲ್ಸ್ ಏನಿದೆ ಅದನ್ನು ಜಾಸ್ತಿ ಯೂಸ್ ಮಾಡಿ, ತುಂಬ ಬೆನಿಫಿಟ್ ಇರುತ್ತೆ. ಆಮೇಲೆ ಫ್ರೂಟ್ಸ್ ಜಾಸ್ತಿ ಯೂಸ್ ಮಾಡಿ, ಬಾಯ್ಲ್ಡ್ ಎಗ್ ಯೂಸ್ ಮಾಡಿ. ಇದೇ ರೀತಿ ಜೀವನ ಕ್ರಮವನ್ನು ಚೇಂಜ್ ಮಾಡ್ತಾ ಬಂದಾಗ ನಮ್ಮ ದೇಹದಲ್ಲಿ ಬದಲಾವಣೆಗಳು ಆಟೋಮೆಟಿಕ್ ಆಗಿ ನಾವು ಸುಂದರವಾದ ಒಂದು ಬಾಡಿನ ಹೊಂದಕ್ಕೆ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಜೀವನ. ಸೀನಿಯರ್ ಸಿಟಿಸನ್ ಎಲ್ಲ ಸೀನಿಯರ್ ಸಿಟಿಸನ್ ಎಲ್ಲ ಹೋಗ್ತಿದ್ದಾನೆ ಫ್ರೆಂಡ್ಸ್. ನೀವು ನೋಡು, ತುಂಬ ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ಸ್ ಮಾಡಿದ್ದಾರೆ. ಇದೆಲ್ಲ ಪೇಂಟಿಂಗ್ಸ್ ಇದೆ ತುಂಬ. ಈಗ ನಾವು ಜ್ಯುವೆಲ್ಸ್ ಆಫ್ ಮುಂಬೈನ ಎಂಟ್ರಿ ಕೊಟ್ಟಿದ್ದೀವಿ. ಫ್ರೆಂಡ್ 2 ನಿಮಿಷ ಬಂದೆ, ಇದೊಂಚೂರು ಹೆಸರನ್ನ ಕವರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಇದೆ ಜ್ಯುವೆಲ್ಸ್ ಆಫ್ ನವಿ ಮುಂಬೈ, ನ್ಯೂ ಜ್ಯುವೆಲ್ಸ್ ಆಫ್ ನವಿ ಮುಂಬೈ. ಇದು ಎಂಟ್ರೆನ್ಸು, ಜಸ್ಟ್ ರೋಡ್ ಪಕ್ಕದಲ್ಲೇ ಇದೆ. ಸಿ ನೋಡಿ, ತುಂಬ ಇದು ಸ್ಟ್ಯಾಚು ಬಂದು ಮೆಟಲ್ನ ಯೂಸ್ ಮಾಡಿರೋಂಥದ್ದು. ಫುಲ್ ಮೆಟಲ್ಸ್ಗಳನ್ನ, ಅಂದರೆ ತಗಡು ಶೀಟು, ಮೆಕ್ಯಾನಿಸಮ್ ಮಾಡಿರೋಂಥದ್ದು. ದೊಡ್ಡ ಹಾಕಿದ್ದು ಡಕ್ಕ ಏನದು ನೋಡಿ ಫ್ರೆಂಡ್ಸ್. ಡಕ್ಕ ಏನಂದಂಗೆ ಏನು ಕೊಕ್ಕರೆ ಅನಿಸುತ್ತೆ. ಜನ ಬ್ಯೂಟಿಫುಲ್. ಐಫೋನ್ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರಲ್ಲ. ಮತ್ತದರಲ್ಲಿಂದ ವೀಡಿಯೋ ಕಳಿಸ್ಕೊಂಡು ಮಾಡಿ ನೋಡ್ತಾರೇನೋ, ಏನಂತೀಯ? ಸಿ ಫ್ರೆಂಡ್ಸ್, ಈಗ ನಾವು ಪ್ಲೇ ಗ್ರೌಂಡ್ ಇದೆ. ಪ್ಲೇ ಗ್ರೌಂಡಲ್ಲಿ ಎಲ್ಲ ಆಟಾಡ್ತಾ ಇದ್ದಾರೆ. ಮೋಸ್ಟು ಆಟಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ, ಸ್ಕಿಪ್ಪಿಂಗ್ ಮಾಡೋರು ಸ್ಕಿಪ್ಪಿಂಗ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ. ನನಗೂ ಫಸ್ಟ್ ಭಯ ಆಗ್ತಾಯಿತ್ತು ಪಬ್ಲಿಕ್ ಪ್ಲೇಸಲ್ಲಿ ವಿಡಿಯೋ ಮಾಡೋದು. ಬಟ್ ನೌ ಡೇಸ್ ಐ ಆಮ್ ಸ್ವಲ್ಪ ಧೈರ್ಯ ಬಂದಿದೆ, ಖುಷಿ ಆಗ್ತಾಯಿದೆ. ಫಿಶಿಂಗ್ ಮಾಡ್ತಾ ಇದ್ದಾರೆ.
ಫಿಶಿಂಗ್ ಮಾಡೋರು ಫಿಶಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ತುಂಬ ತಲಾಬೆಲ್ಲ ಇದೆ. ಇಲ್ಲಿ ನೋಡಿ, ಕಿಡ್ಸಿಗೆ ಬಂದರೆ ಬೆಳಗ್ಗೆ ವಾಕಿಂಗ್ ಕರ್ಕೊಬಂದರೆ ಇಲ್ಲೇ ನನ್ನ ಮಕ್ಕಳು ಆಟ ಆಡೋದು ತುಂಬ ಚೆನ್ನಾಗಿದೆ. ವಾವ್, ಹಲೋ ಗಾಯ್ಸ್, ಹಾಯ್ ಕರೋ, ಹಾಯ್ ಕರೋ. ಮಕ್ಕಳು ಸ್ಕೇಟಿಂಗ್ ಆಡೋಕೆ ಇಲ್ಲಿ ಬಂದಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನಮ್ಮ ಜೀವೆಲ್ಸ್ ಆಫ್ ನವಿ ಮುಂಬೈ. ಒಳ್ಳೆ ಸೂಪರ್ ಆ್ಯಕ್ಟಿಂಗ್ ಮಾಡ್ತೆ ಕಣಕ್ಕ. ನೀನು ಏನೇ ಮಾಡಿದ್ರು ನೀನು ಫ್ರೆಂಡ್ಶಿಪ್ ಕಳ್ಕೊಳಕ್ಕೆ ಇಷ್ಟಪಡಲ್ಲ ಕಣಕ್ಕ. ಇದ್ರದ್ದು ಟೋಟಲ್ ಡಿಸ್ಟೆನ್ಸ್ ಬಂದು 2.5 ಕಿಲೋಮೀಟರ್ಸ್ ಇದೆ. ನಾವೀಗ ಆಲ್ಮೋಸ್ಟ್ 1 ಕಿಲೋಮೀಟರ್ನ ರೀಚ್ ಮಾಡಿದ್ದೀವಿ. ಇನ್ನು 1.5 ಕಿಲೋಮೀಟರ್ನ ರೀಚ್ ಮಾಡೋದಬೇಕಾಗಿದೆ. ತುಂಬ ಖುಷಿಯಾಗುತ್ತೆ. ಒಂದು ರೌಂಡ್ ಹೊಡೆದಿದ ತಕ್ಷಣ ಮನಸ್ಸು ಏನೋ ಒಂಥರ ಫ್ರೀ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ತುಂಬ ವಿಸ್ಮಯಕಾರಿಯಾದ ಒಂದು ಜಾಗ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಫುಲ್ಲು ಕೆರೆ ಇದೆ. ಕೆರೆ ಮಧ್ಯೆ ಒಂದಷ್ಟು ಜಾಗ. ಈ ಒಂದು ವಿಷನ್ ಹೆಂಗಿದೆ ಅಂತಂದರೆ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಮುಂಬೈ ಒಳಗಡೆ ಇಷ್ಟೊಂದು ಚೆನ್ನಾಗಿದೆಯಾ, ಒಂದು ವಾಕಿಂಗೋಸ್ಕರ ಇಷ್ಟೊಂದು ಚೆನ್ನಾಗಿರೋ ಒಂದು ಟ್ರ್ಯಾಕ್ ಮಾಡಿದಾರ ಅನ್ನೋದೇ ಒಂದು ಖುಷಿ ಪಡುವಂಥ ವಿಚಾರ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಮೈ ಡಿಯರ್ ವೈಫ್ ಚೈತ್ರ, ಪ್ಲೀಸ್ ಸ್ವಲ್ಪ ಹೇಳಿ ನಮ್ಮ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಗೆ ಏನಾದರೂ ಹೇಳಿ, ಕಿವಿ ಮಾತು ಹೇಳಿ, ನಿಮ್ಮ ಅನುಭವದ ಮಾತುಗಳನ್ನ ಹಂಚ್ಕೊಳ್ಳಿ ಪ್ಲೀಸ್. ಪ್ಲೀಸ್ ಹಂಚ್ಕೊಳ್ಳಲ್ವಾ? ಹಂಚ್ಕೊಳ್ಳೋಕೆ ಇಷ್ಟಪಡಲ್ವಾ? ಹಾಂ, ಈಗ ಅದನ್ನು ತೋರಿಸ್ತೀನಿ ಸರ್. ಫ್ರೆಂಡ್ಸ್, ರಿಯಲಿ ಬೆಳಗ್ಗೆ ಒಂದು ವಾಕಿಂಗ್ ಬರ್ತಾಯಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ನೋಡಿ, ನೀವೇ ನೋಡಿದ್ದೀರ ನಾವು ಎಷ್ಟು ಸ್ಪೀಡಾಗಿ ವಾಕಿಂಗ್ ಮಾಡ್ತಾಯಿದ್ದೀವಿ. ಬಟ್ ನಾನು ಅದರಲ್ಲೂ ತುಂಬ 2 ದಿನ 3 ದಿನ ಪ್ರಾಬ್ಲಮ್ ಆಗುತ್ತೆ. ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಬಟ್ ನೀವೇನು ತಲೆಗೆಡಿಸ್ಕೊಳ್ಳೋ ಅಂಥ ವಿಚಾರ ಏನಿಲ್ಲ. 2-3 ದಿನದ ಮೇಲೆ ತುಂಬ ಈಸಿಯಾಗಿ ನಡಿಬೋದು. ತುಂಬ ಜನ ಇಲ್ಲಿ ವಾಕಿಂಗ್ ಬರ್ತಾರೆ ನೋಡಿ. ಇಷ್ಟೊಂದು ಚೆನ್ನಾಗಿರೋ ಟ್ರ್ಯಾಕ್ ಮಾಡಿದಾರಲ್ಲ, ನಮಗೆ ನಡೆಯೋದು ಕಷ್ಟ ಅಂತಂದ್ರೆ ಇನ್ನೇನು ಹೇಳೋಲ್ಲ. ನೋಡಿ ಮೇರೆ ಬಾಯಿ ಸರ್ काम कर रहा है. सुबह सुबह उठ के हम लोग ऐसा काम करेगा ना, बहुत सेहत के लिए अच्छा रहेगा. हम लोग काम नहीं करते, ऐसा वॉकिंग करना पड़ता है, बराबर ना माय डियर दोस्त. चलिए मैं आपको दिखाने जा रहा हूँ. अभी बहुत सारा सा पक्षियाँ इधर नदी के किनारे में बैठा है. मैं आप लोग को दिखाता हूँ, आप लोग देखिए और एंजॉय करें. और वीडियो को सब्सक्राइब करना भूलिए मत, आगे लाइक्स करना और कमेंट्स में जो बोलना है. मेरे डियर दोस्त,
मच्छी पकड़ के बाहर आए हैं लोग। मैं अभी दिखाने जा रहा हूँ। मैं अभी इधर इसका अंदर जा सकते हैं, थोड़ा जाके देख सकते हैं ना भैया? ಬರ್ತೀಯಾ? ಅಲ್ಲಿ ಕೂತಿರು ಬಂದೆ. ಮೈಡಿಯರ್ದು ಫ್ರೆಂಡ್ ನೋಡಿ, ಇಲ್ಲಿ ಫಿಶಿಂಗ್ ಮಾಡ್ತಿದ್ದಾರೆ, ಬೋಟ್ಗಳೆಲ್ಲ ಇದೆ. ಇದು ಅಲ್ಲಿ ಮಾಡಿರೋ ಮಾಡೆಲ್ ಯಾವುದು ಅಂತ ಹೇಳಿದ್ರೆ ಅದು ಇದೆ. ಆ ಮಾಡೆಲ್ಲು ಈ ಪಕ್ಷಿಗಳದೇ ಮಾಡೆಲ್ಲು. ಇವೆಲ್ಲ ಹಾರಾಡ್ತಿದ್ದಾವಲ್ಲ ಅದರದ್ದೇ ಮಾಡೆಲ್ಸ್. ಇವತ್ತು ನಾನು ಕಂಪ್ಲೀಟಾಗಿ ಜ್ಯುವೆಲ್ಸ್ ಆಫ್ ನವಿ ಮುಂಬೈನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ನನ್ನ ವಿಡಿಯೋನ ಸಜೆಸ್ಟ್ ಮಾಡಿ ಫ್ರೆಂಡ್ಸ್. ನೋಡೋಣ, ಬೋಟಿಂದ ಬರ್ತಾ ಇದ್ದಾರೆ ಅವ್ರ ವಿಡಿಯೋನು. ಸ್ವಲ್ಪ ಮಾಡೋಕ್ಕೆ ಇಷ್ಟ ಆಗುತ್ತಂತ ನೋಡೋಣ. ಇದು ನನ್ನ ಒಂದು ಸಣ್ಣ ಪ್ರಯತ್ನ ಅಂತಲೇ ಹೇಳ್ಬೋದು. ನನಗೊಂದು ಒಳ್ಳೆ ವೀಡಿಯೋಸ್ ಕ್ಯಾಮ್ರಾ ಸಿಕ್ಕಿದ್ರೆ. ಬೇಕೆ ಫಿಶಿಂಗ್ कर रहे क्या? है मच्छी है? बेच रहे हो? नहीं, अभी इधर नहीं देगा हमको, हम लोग को नहीं देगा. थोड़ा देखो, ये अभी देखने के लिए है? देखने के लिए है. थोड़ा दिखाइए ज़रा हमारा व्यूअर्स सब्सक्राइबर के लिए. हमारा छोटा सा एक यूट्यूब चैनल है. हम सुबह सुबह वॉकिंग में आए हैं ना, सोचा थोड़ा ज्वेल्स ऑफ नवी मुंबई को एक्सप्लोर करेंगे आज. अभी एकदम फ्रेश मच्छी पकड़ के बाहर आया है. अभी हम लोग को दिखाना जा रहा है कौन सा मच्छी है. वाह वाह, वेरी नाइस. आप लोग को वॉकिंग करना, एक्सरसाइज करना ज़रूरत नहीं है, ऐसे ही मतलब हो जाते हैं ना. फिर भी बीमारी होता है. हाँ, वो बीमारी क्यों होता है मालूम है? खाने की वजह से. खाने की वजह से. ओके, तो एक एक पकड़ के निकालिए सर. हाँ, ये कौन सा मच्छी है? ये डाकू है. डाकुआ. इसमें खून आता है बदन में, खाने से जिंदा ही खाना पड़ता है इसको. अच्छा. रसा वाला का. ओके, भाई ने समझा रहे. देखिए भाई, किसको खून चाहिए वो. काला मच्छी है. हाँ, जिलेबी. अच्छा. ये बोइश है. ओहो. हाँ. अभी अगर हमको चाहिए तो मिलेगा? कितना का चाहिए? क्या कैसे बताओ ना. फ्रेश मच्छी दे दो, वो खून वाला मच्छी दो. खून कम है हमारे पास. ये मच्छी के 300 रुपये. ठीक है माय डियर दोस्त, मैं मच्छी लेने जा रहा हूँ बाद में. ಮೈ ಡಿಯರ್ ದೋಸ್ತ್, काला मिक्सर मिलेगा. ಜೀವಂತವಾಗಿರೋ ಮೀನನ್ನು ಕೊಡೋಕ್ಕೆ ಬಂದರು ನನಗೆ. ಬಟ್ ನನ್ನ ಹತ್ರ ಯಾವುದೇ ಥರದ ಒಂದು ಕ್ಲೀನ್ ಮಾಡೋಕ್ಕೆ ಇಕ್ವಿಪ್ಮೆಂಟ್ಸ್ ಇಲ್ಲ, ನನಗೆ ಬರೋದಿಲ್ಲ. ಹಾಗಾಗಿ ನಾನು ತೊಗೊಳ್ಲಿಲ್ಲ. ಇಲ್ಲಾಂತಂದರೆ ಫಿಶ್ನ ಕೊಡೋಕ್ಕೆ ಬಂದರು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಈಗ ನೋಡಿ, ನಾವು ನಡೆಯುವಂಥ ಜಾಗದಲ್ಲಿ ಲೈವ್ ಆಗಿ ಮೀನು ಹಿಡ್ದಿರೋದನ್ನ ನಾನು ನೋಡಿದ್ವಿ. ತುಂಬ ಖುಷಿ ಆಗ್ತಾಯಿದೆ. भाई लोग जा रहा है, हम भी उन लोग का पीछा करता है. चलो अंकल, थैंक यू, जा रहा हूँ. ज्वेल्स ऑफ नवी मुंबई. ನೋಡಿ, ಅವರು ಮೀನ ತುಂಬ್ಕೊಂಡು ಬೈಕಲ್ಲಿ ಹೋಗ್ತಾ ಇರ್ತಾರೆ, ಅಲ್ಲಿ ಮಾರ್ತಾರೆ. ಇದು ಅವರ ಜೀವನದ ಒಂದು, ಬೆಳಿಗ್ಗೆ ಬರೋದು, ಮೀನನ್ನ ಹಿಡಿಯೋದು, ಮತ್ತೆ ಹೋಗಿ ಮಾರ್ಕೆಟಲ್ಲಿ ಮಾರೋದು. ಇದು ಅವರ ಜೀವನದ ಡೈಲಿ ರುಟೀನ್ ಆಗಿರುತ್ತೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಇರುವಂತಹ ಒಂದು ಈ ಮೀನುಗಾರರು ಇದ್ದಾರೆ ಅವರು. ಹಾಗೆ ಓಕೆ ಗಾಯ್ಸ್, ಟೋಟಲ್ ಜ್ಯುವೆಲ್ಸ್ ಆಫ್ ನವಿ ಮುಂಬೈನ ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿದ ಎಲ್ಲ ನನ್ನ ವ್ಯೂವರ್ಸ್ಗೆ ಹಾಗೂ ಸಬ್ಸ್ಕ್ರೈಬರ್ಗೆ ಅವರು ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾವಾಗಲೂ ನಿಮಗೆ ಹೊಸ ಹೊಸ ಕಂಟೆಂಟ್ಗಳನ್ನ ತೋರಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ.
ಹಾಗೆ ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸಹ ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಮಹಾರಾಷ್ಟ್ರ.